ಕೇಂದ್ರದಿಂದ ಆಗುತ್ತಿರುವ ಅಡೆತಡೆಗಳ ಕಾರಣ ದೋರ್ನಹಳ್ಳಿ ಗ್ರಾಮಕ್ಕೆ ಶಿರ್ವಾಳ ವಿದ್ಯುತ್ ಕೇಂದ್ರದಿಂದ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಕುರಿತು ನಾವು ಇವತ್ತು ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಜೆಸ್ಕಾಂ ಉಪವಿಭಾಗ ಶಾಪುರಕ್ಕೆ ಮನವಿ ಕೊಟ್ಟಿದ್ದೇವೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ತಾಲೂಕು ಘಟಕದ ನಮ್ಮಲ್ಲಿ ವಿಮೃತೆಗೆ ಮನವಿ ಸಲ್ಲಿಸಿದ್ದೇನೆಂದರೆ ದೋರ್ನಹಳ್ಳಿ ಗ್ರಾಮವು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದ್ದು ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಾಪುರ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣ ವೆಂಕಟೇಶ್ ಬೋನೆನನ್ನು ಅಣ್ಣನವರು ಹಾಗೂ ರೇವಣ ಡೆಂಗಿಮಠ ಅಪ್ಪನವರು ಹಾಗೂ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀದೇವಿ ಜಂಬಲ್ರೆಡ್ಡಿ ಹಾಗೂ ನಮ್ಮ ಗೋಡಪ್ಪ ಕೋರಿ ಅಣ್ಣವರು ನೇತೃತ್ವದಲ್ಲಿ ಇವತ್ತು ವಿಷಯ ಏನಂದರೆ ಖಾನಾಪುರ ಜೆಸ್ಕಾಂ ವಿದ್ಯುತ್ ಕೇಂದ್ರದಿಂದ ಆಗುತ್ತಿರುವ ಅಡೆತಡೆಗಳ ಕಾರಣ ದೋರ್ನಹಳ್ಳಿ ಗ್ರಾಮಕ್ಕೆ ಶಿರ್ವಾಳ ವಿದ್ಯುತ್ ಕೇಂದ್ರದಿಂದ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಕುರಿತು ನಾವು ಇವತ್ತು ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಜೆಸ್ಕಾಂ ಉಪವಿಭಾಗ ಶಾಪುರಕ್ಕೆ ಮನವಿ ಕೊಟ್ಟಿದ್ದೇವೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ತಾಲೂಕು ಘಟಕದ ನಮ್ಮಲ್ಲಿ ವಿಮೃತೆಗೆ ಮನವಿ ಸಲ್ಲಿಸಿದ್ದೇನೆಂದರೆ ದೋರ್ನಹಳ್ಳಿ ಗ್ರಾಮವು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದ್ದು ಹೊಸ ಪಟ್ಟಣ ಪಂಚಾಯಿತಿಯಾಗಿ ಪಿಯು ಕಾಲೇಜಾಗಿ ಮತ್ತು ಗ್ರಾಮವಾಗಿ ಇಲ್ಲಿ ವಾಸಿಸುವ ಜನರಿಗೆ, ಗ್ರಾಮಸ್ಥರಿಗೆ, ರೈತರಿಗೆ ನಿರಂತರ ಗುಣಮಟ್ಟದ ವಿದ್ಯುತ್ ಸರಬರಾಜು ಅಗತ್ಯವಾಗಿದೆ. ಪ್ರಸ್ತುತ ನಮ್ಮ ಗ್ರಾಮಕ್ಕೆ ಖಾನಾಪುರ ಜೆಸ್ಕಾಂ ವಿದ್ಯುತ್ ಕೇಂದ್ರದಿಂದ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ. ಆದರೆ ಪದೇ ಪದೇ ವಿದ್ಯುತ್ ವ್ಯತ್ಯಯ ಉಂಟಾಗುತ್ತಿದ್ದು ದುರಸ್ತಿ ಕಾರ್ಯಗಳಿಗೆ ಹೆಚ್ಚಿನ ಸಮಯ ಬೇಕಾಗುತ್ತದೆ. ದೂರದ ಪ್ರದೇಶವಾಗಿರುವ ಹಾಗೂ ಲೈನ್ ಸಂಬಂಧಿತ ತಾಂತ್ರಿಕ ಸಮಸ್ಯೆಯಿಂದ ಕಾರಣದಿಂದ ವಿದ್ಯುತ್ ಸರಬರಾಜಿನಲ್ಲಿ ನಿರಂತರ ಅಡೆತಡೆಗಳು ಉಂಟಾಗುತ್ತದೆ. ಈ ಕಾರಣದಿಂದ ಗ್ರಾಮಸ್ಥರು, ವಿದ್ಯಾರ್ಥಿಗಳು ಮತ್ತು ರೈತರು ಸಾಕಷ್ಟು ತೊಂದರೆಗಳು ಅನುಭವಿಸುತ್ತಿದ್ದು ಕೃಷಿ ಪಂಪ್ಸೆಟ್ಗಳು ಕಾರ್ಯಾಚರಣೆಯಲ್ಲಿ ಸಮಸ್ಯೆ ಉಂಟಾಗುತ್ತಿದೆ. ವ್ಯಾಪಾರ ವಹಿವಾಟು ಮತ್ತು ದಿನನಿತ್ಯದ ಜೀವನದ ಮೇಲೂ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ. ಇನ್ನೊಂದೆಡೆ ಶಿರ್ವಾಳ ಗ್ರಾಮ ಜೆಸ್ಕಾಂ ವಿದ್ಯುತ್ ಕೇಂದ್ರವು ದೋರ್ನಹಳ್ಳಿ ಗ್ರಾಮಕ್ಕೆ ಅತಿ ಸಮೀಪವಾಗುತ್ತದೆ. ಆದ್ದರಿಂದ ಮೂಲ ಸೌಕರ್ಯ ನಿರ್ವಹಣಾ ವ್ಯವಸ್ಥೆ ಹಾಗೂ ಲೋಡ್ ವಿತರಣೆ ಉತ್ತಮವಾಗುತ್ತದೆ. ಆದ್ದರಿಂದ ದೋರ್ನಹಳ್ಳಿ ಗ್ರಾಮಕ್ಕೆ ಶಿರ್ವಾಳ ವಿದ್ಯುತ್ ಕೇಂದ್ರದಿಂದ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕೆಂದು ನಾವು ಮನವಿ ಕೊಡ್ತೀವಿ. ಆದಷ್ಟು ಬೇಗ ಮಾನ್ಯ ಸರ್ ಅವರು ಬೇಗ ಮಾಡಬೇಕು, ಇಲ್ಲಾಂದರೆ ದಿಟ್ಟ ಹೋರಾಟ ಇರುತ್ತೆ ಅಂತ ಎಚ್ಚರಿಕೆ ನೀಡುತ್ತೇವೆ. ನಮಸ್ಕಾರ.